ನವೆಂಬರ್ 2ನೇ ತಾರೀಕು ಭಾನುವಾರ ಉತ್ಥಾನ ದ್ವಾದಶಿ ಬರ್ತಾ ಇದೆ. ಈ ದಿನ ವೃಂದಾದೇವಿ ವಿಷ್ಣುವಿನ ಮದುವೆಯಾದ ದಿನ. ಆದ್ದರಿಂದ ನಾವು ಈ ದಿನ ತುಳಸಿ ಪೂಜೆಯನ್ನು ಆಚರಣೆ ಮಾಡ್ತೀವಿ. ಮನೆಯಲ್ಲಿರುವ ತುಳಸಿ ಬೃಂದಾವನದ ಪಕ್ಕದಲ್ಲಿ ವಿಷ್ಣುವಿನ ವಿಗ್ರಹ ಅಥವಾ ಕೃಷ್ಣನ ವಿಗ್ರಹವನ್ನು ಇಟ್ಟು ಅಥವಾ ವಿಷ್ಣುವಿನ ಸ್ವರೂಪವಾದ ಬೆಟ್ಟದ ನೆಲ್ಲಿಕಾಯಿಯ ಕೊಂಬೆಯನ್ನು ತಂದು ತುಳಸಿ ಗಿಡದ ಪಕ್ಕದಲ್ಲಿ ನೆಟ್ಟು ಅವೆರಡಕ್ಕೂ ಅರಿಶಿನ, ಕುಂಕುಮ, ಗೆಜ್ಜೆ ವಸ್ತ್ರ, ಹೂವುಗಳಿಂದ ಅಲಂಕಾರ ಮಾಡಿ ಸಂಜೆ 6ರಿಂದ 8 ಗಂಟೆಯ ಒಳಗೆ ತುಳಸಿ ವಿವಾಹ ಅಥವಾ ತುಳಸಿ ಪೂಜೆಯನ್ನು ನೆರವೇರಿಸಬೇಕು. ತುಳಸಿ ಕಟ್ಟೆ ಮುಂದೆ ದೀಪಗಳನ್ನು ಬೆಳಗಿಸಿಟ್ಟು ನೈವೇದ್ಯಕ್ಕೆ ಹಣ್ಣುಗಳು ಅಥವಾ ಪ್ರಸಾದವನ್ನು ಮಾಡಿಟ್ಟು ತುಳಸಿಯ ಅಷ್ಟೋತ್ರ, ಕೃಷ್ಣನ ವಿಷ್ಣುವಿನ ಅಷ್ಟೋತ್ರ ಸ್ತೋತ್ರ ಮಂತ್ರಗಳನ್ನು ಪಠಿಸಿ ಗಂಧದ ಕಡ್ಡಿ, ಕರ್ಪೂರ, ಸಾಂಬ್ರಾಣಿ ಬತ್ತಿಯಿಂದ ಪೂಜೆಯನ್ನು ಸಲ್ಲಿಸಿ ಬೆಟ್ಟದ ನೆಲ್ಲಿಕಾಯಿಯ ಆರತಿ ದೀಪಗಳನ್ನು ಬೆಳಗಿ ಪೂಜೆಯನ್ನು ಸಲ್ಲಿಸಿದ್ರೆ ಮಹಿಳೆಯರ ಮುತ್ತೈದೆ ತತ್ವ ವೃದ್ಧಿಯಾಗುತ್ತೆ. ಮನೆಯಲ್ಲಿ ಸಂಪತ್ತಿನ ವೃದ್ಧಿಯಾಗುತ್ತೆ. ಮನೆಯಲ್ಲಿರುವ ನೆಗೆಟಿವ್ಸ್ ಎಲ್ಲ ಹೊರಗಡೆ ಹೋಗಿ ಪಾಸಿಟಿವ್ ವೈಬ್ಸ್ ಅನ್ನೋದು ಹೆಚ್ಚಾಗುತ್ತೆ. ಮನೆಗೆ ಶುಭಕರ ಅಂತ ಹೇಳ್ಬೋದು.